ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗಿರೀಶ್ ಗೌಡ ಬ್ಲಾಗ್ಸ್. ನಾನು ಇವತ್ತು ನನ್ನ ಡೈಲಿ ರೂಟೀನ್ ನ ಕಂಪ್ಲೀಟ್ ಮಾಡಿ ನನ್ನ ವಾಕಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿದೆ. ಇವತ್ತು ನಮ್ಮಮ್ಮ ಕೂಡ ಜಾಯ್ನ್ ಆಗಿದ್ರು. ನಮ್ಮನೆ ಹತ್ರ ಇರೋ ಪಾರ್ಕ್ ಹೋಗ್ಬಿಟ್ಟು ಅಲ್ಲಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಅನ್ಕೊಂಡ್ವಿ. ಹಾಗೆ ನಾನು ನಮ್ಮಮ್ಮ ಪಾರ್ಕ್ ಕಡೆ ಹೊರಟ್ವಿ. ನನ್ಗೆ ಇವತ್ತು ಇಟ್ಸ್ ನೆವರ್ ಟೂ ಲೇಟ್ ಟು ಸ್ಟಾರ್ಟ್ ಸಮಥಿಂಗ್ ನ್ಯೂ ಅದ್ರ ಬಗ್ಗೆ ಮಾತಾಡೋಣ ಅನ್ಕೊಂಡೆ. ಗೈಸ್, ಇವಾಗ ನಿಮ್ಗೆ ಟೈಮ್ ಮೀರೋಗ್ಬಿಟ್ಟಿದೆ, ಹೊಸದಾಗಿ ಏನಾದ್ರೂ ಕಲಿಯೋಕೆ ಅಥವಾ ಶುರು ಮಾಡೋಕೆ ವಯಸ್ಸಾಯ್ತು ಅಂತ ನೀವೇ ಯಾವತ್ತಾದ್ರೂ ಅನ್ಕೊಂಡಿದ್ರಾ? ಹಾಗಿದ್ರೆ ಈ ಮಾತು ನೆನಪಿರ್ಲಿ, ಕನಸು ಕಾಣಕ್ಕೆ ಅಥವಾ ಹೊಸದಾಗಿ ಏನಾದ್ರೂ ಕಲಿಯೋಕೆ ಯಾವುದೇ ವಯಸ್ಸಿನ ಅಥವಾ ಸಮಯದ ಮಿತಿ ಇಲ್ಲ. ಈಗ ಶುರು ಮಾಡಿದ್ರೆ ಕಲಿಯೋಕೆ 5 ವರ್ಷ ಬೇಕಾಗುತ್ತೆ, ಲೇಟ್ ಅಲ್ವಾ ಅಂತ ಯೋಚಿಸ್ತಿದ್ದೀರಾ? ಆದ್ರೆ ನೀವು ಶುರು ಇದ್ರೆ ಕೂಡ ಆ 5 ವರ್ಷ ಹೇಗೋ ಕಳ್ದೋಗುತ್ತೆ ಅಲ್ವಾ? ಗೈಸ್, KFC ಅನ್ನು ಕರ್ನಲ್ ಸ್ಯಾಂಡರ್ಸ್ ಶುರು ಮಾಡಿದ್ದು ಅವರ 65ನೇ ವಯಸ್ಸಿನಲ್ಲಿ. ಆದ್ರೆ ಗುರಿ ಮುಟ್ಟಕ್ಕೆ ವಯಸ್ಸು ಕೇವಲ ಒಂದು ಸಂಖ್ಯೆ ಅಷ್ಟೇ. ನಿಮ್ಮ ಆಸೆಗಳು ಸಾಯಿಸ್ಕೊಳ್ಳಬೇಡಿ. ಒಂದು ಹೊಸ ಹೆಜ್ಜೆ ಇಡೋಕೆ, ಒಂದು ಹೊಸ ಸ್ಕಿಲ್ ಕಲಿಯೋಕೆ ಯಾವತ್ತೂ ತಡವಾಗಿಲ್ಲ. ಇಟ್ಸ್ ನೆವರ್ ಟೂ ಲೇಟ್ ಟು ಸ್ಟಾರ್ಟ್ ಸಮಥಿಂಗ್ ನ್ಯೂ. ಗೈಸ್, ನಾನು ತುಂಬಾ ಜನನ ನೋಡಿದ್ದೀನಿ, ಇನ್ನೇನ್ ಟೈಮ್ ಮುಗ್ದೋಯ್ತು, ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿ ಏನ್ ಮಾಡ್ಬೇಕು ಅಂತ ಎಲ್ಲರೂ ಸುಮ್ಮನಾಗ್ಬಿಡ್ತಾರೆ. ಒಂದು ಗಾದೆ ಮಾತಿದೆ, ಒಂದು ಮರವನ್ನು ನೆಡಲು ಅತ್ಯುತ್ತಮ ಸಮಯವೆಂದ್ರೆ ಅದು 20 ವರ್ಷಗಳ ಹಿಂದೆ. ಎರಡನೇದು ಅತ್ಯುತ್ತಮ ಸಮಯ ಅಂದ್ರೆ ಅದು ಇವತ್ತು, ಈಗ. ಹೊಸದಾಗಿ ಕಲಿಯೋಕೆ ಅಥವಾ ಹೊಸದಾಗಿ ಜೀವನ ಮಾಡೋಕ್ಕೆ ಯಾವತ್ತೂ ಟೈಮು ತಡವಾಗಿಲ್ಲ. ಸಮಯ ಕಳೆದೋಗ್ಬಿಟ್ಟಿದೆ ಅಂತ ಯೋಚನೆ ಮಾಡೋದಕ್ಕಿಂತ ಈಗಿರುವ ಸಮಯವನ್ನು ಬಳಸ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡೋದು ಬುದ್ಧಿವಂತಿಕೆ. ಗೈಸ್, ನೀವು ಯಾವ ವಿಷಯವನ್ನು ಕಲಿಯಲು ಇಷ್ಟಪಡ್ತೀರಾ ಕಮೆಂಟ್ ಮಾಡಿ. ಥ್ಯಾಂಕ್ ಯು.